ಇರುತ್ತೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ನಾವು ಬಿಟ್ಬಿಟ್ಟು ಕೆಲವೊಂದು ಟ್ರಾನ್ಸ್ಜೆಂಡರ್ಸ್ ಬಟ್ಟೆ ಬಿಚ್ಚೋದು ಏನಕ್ಕೆ ಅಂತ ಇಲ್ಲ ಅಂದರೆ ಮಾತಾಡಲೇಬೇಕು ಜಾನು. ಸೊ ನೋಡಿ, ಈಗ ನೀವೆಲ್ಲ ಕಷ್ಟದ ಹಾದಿಯಿಂದ ಬಂದಿದ್ದೀರಿ, ಗಮನಿಸ್ತಾ ಇದ್ದೀವಿ ಆಯಿತಾ. ಸೊ ತುಂಬ ಜನ ಹೆಣ್ಣು ಮಕ್ಕಳು ಲೈಕ್ ಅಂದರೆ ಟ್ರಾನ್ಸ್ಜೆಂಡರ್ಸ್ ಏನಿದಾರಲ್ಲ, ಅದರಲ್ಲಿ ರಿಯಲ್ ಯಾರು ಫೇಕ್ ಯಾರು ಅಂತ ಗೊತ್ತಾಗೋದೇ ಇಲ್ಲ. ಸೊ ಈ ಬಸ್ ಸ್ಟಾಪ್ಗಳಲ್ಲಾಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಲ್ಲಾಗಿರ್ಬೋದು, ಸೊ ತುಂಬ ಅಬ್ಯೂಸ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಸೊ ಹಣ ಕೇಳೋದಾಗಿರ್ಬೋದು, ಹಣ ಕೊಟ್ಟಿಲ್ಲ ಅಂದರೆ ಅವ್ರ ಬಾಯಲ್ಲಿ ಬರುವಂತಹ ಪದಗಳಾಗಿರ್ಬೋದು, ತುಂಬ ಜನಕ್ಕೆ ಯಾವ ಥರ ಅಂತಂದರೆ ಎಲ್ಲರೂ ಒಂದೇನಾ ಇವರು ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಸೊ ನೀವು ಇಷ್ಟು ಕಷ್ಟಪಟ್ಟರೆ ಏನು ಯೂಸ್ ಇದೆ ಅಂಥವ್ರಿಂದ. ಲೈಕ್ ಏನು ಗೊತ್ತಾ, ರಿಯಲ್ ಟ್ರಾನ್ಸ್ ಆಗಿದ್ದವರು ಯಾರೂ ಆ ಥರ ಮಾಡಲ್ಲ. ರಿಯಲ್ ಟ್ರಾನ್ಸ್ ಏನಿರ್ತಾರೆ ತಾನೆ, ಯಾರೂ ಆ ಥರ ಮಾಡಲ್ಲ. ಇನ್ನೊಂದು ತುಂಬ ಜನಕ್ಕೆ ಲೈಕ್ ಒಂದು ಡೌಟ್ ಇರುತ್ತೆ, ಓಕೆನಾ, ಟ್ರಾನ್ಸ್ ಅಂತ ಇಲ್ಲ ಅಂದರೆ ಆಪರೇಷನ್ ಮಾಡ್ಕೊಂಡ್ರೆ ಮಾತ್ರ ಟ್ರಾನ್ಸಾ, ಇಲ್ಲ ಅಂತ ಹೇಳ್ತಾರೆ ಅವ್ರು ಟ್ರಾನ್ಸ್ ಅಲ್ವಾ ಡೌಟ್ ಇದ್ದೇ ಇರುತ್ತೆ ನಿಮ್ಗೂ ಏನು ಟ್ರಾನ್ಸ್ ಅಂತ ಹೇಳಿದ್ರೆ. ಇವಾಗ ನಾನು ಟ್ರಾನ್ಸ್ ಅಂತ ಬಿಟ್ರೆ, ನಾನು ಇವಾಗ ಹುಡುಗ, ನಾನು ಸೀರೆಲ್ಲ ಹಾಕೊಂಡು ಹೋಗ್ಬಿಟ್ಟು ಏನೋ ಒಂದು ಹಾಕೊಂಡು ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಲೈಕ್ ದುಡ್ಡುಗೋಸ್ಕರ ನಾನು ಸಿಗ್ನಲಲ್ಲಿ ಕೇಳ್ಕೊಂಡ್ಬಿಟ್ಟು ಲೈಕ್ ಜನನ ದೌರ್ಜನ್ಯ ಮಾಡ್ಕೊಂಡ್ಬಿಟ್ಟು ದುಡ್ಡು ಪಡಿತಾ ಇದ್ರು, ಅದು ತುಂಬ ತಪ್ಪು. ಆ ಥರದ್ದು ಯಾರಾದರೂ ಕಂಡ ಅಂತ ಹೇಳಿದ್ರೆ ಕಮ್ಯುನಿಟಿ ಬಂದುಬಿಟ್ಟು ಮಾತಾಡ್ತಾರೆ, ಯಾರ ಮನೆ ಏನು, ಇಲ್ಲಿ ಯಾರು ಗುರು ಯಾರ್ದಿದು ಅಂತಬಿಟ್ಟು ನಮ್ಮದೇ ಆಗಿರೋಕ್ಕಂಥದ್ದು ಕೆಲವೊಂದು ಕಮ್ಯುನಿಟಿದಿದೆ, ಅದೆಲ್ಲ ಬಂದ್ಬಿಟ್ಟು ಅವ್ರು ಮಾತಾಡ್ತಾರೆ. ದೆನ್ ಇನ್ನೊಂದೇನು ಅಂತಿಲ್ಲ ಅಂದರೆ ಲೈಕ್ ಆ ಥರ ಜನದ ಏನಾದ್ರು ಸಿಕ್ತು ಅಂತೆಲ್ಲ ಅಂದ್ರೆ ಅಲ್ಲಲ್ಲೇ ಹೊಡಿತಾರೆ, ನೀವು ನೋಡಿರ್ಬೋದು ತುಂಬ ಜನ. ಇನ್ನೊಂದೇನು ಅಂತಿಲ್ಲ ಅಂದರೆ ನಾವು ಅದೆಲ್ಲ ಯಾರೂ ಮಾಡ್ತಾ ಇಲ್ಲ. ನಾನು ಒಂದು ಹುಡುಗ, ನಾನು ಹುಡುಗಿ ಥರ ವೇಷ ಲೈಕ್ ಡ್ರೆಸ್ ಅಪ್ ಎಲ್ಲನೂ ಮಾಡ್ಕೋಬೇಕು, ನನ್ನಲ್ಲಿರೋಕ್ಕಂಥ ಒಂದು ಹೆಣ್ಣು ಫೀಲಿಂಗ್ಸ್ ಇದೆ ಅಂತಬಿಟ್ಟು ಇಲ್ಲ ಅಂದರೆ ನೀವು ಎಲ್ಲಿ ಬೇಕಾದರೂ ತಿರುಗಾಡ್ಬೋದು, ಅದು ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. ಓಕೆನಾ, ನಿಮ್ಮ ಫೀಲಿಂಗ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡು. ನೀವು ಆಪರೇಷನ್ ಮಾಡ್ಕೊಳ್ಳೇಬೇಕು, ಆಪರೇಷನ್ ಇಲ್ಲದೇ ಇರ್ಬೋದು, ಅದು ನಿಮ್ಮ ಫೀಲಿಂಗ್ಸು. ನೀವು ಆಪರೇಷನ್ನು ಅದು ಸೆಕೆಂಡ್ರಿ, ಆಪರೇಷನ್ ಮಾಡ್ಕೋಬೇಕು ಅಂತಬಿಟ್ಟು ಏನೂ ಲೈಕ್ ಇದಿಲ್ಲ. ಇವಾಗ ನನ್ನ ಹತ್ರ ದುಡ್ಡಿತ್ತು, ನನ್ನ ಹತ್ರ ಲೈಕ್ ಕೆಪಾಸಿಟಿ ಇದೆ, ಅಲ್ಲಿ ಲೈಕ್ ಜೀವ ಹೋಗುತ್ತೋ ಜೀವ ಬದುಕ್ತೋ, ನನಗೆ ಧೈರ್ಯ ಇದೆ, ನಾನು ಹೋಗ್ತೀನಿ ಆಪರೇಷನ್ ಮಾಡ್ಕೊತೀನಿ ಅಂತ ಏನಾದರೂ ಇತ್ತು ಅಂತೇಳಿದ್ರೆ ನಾನು ಆಪರೇಷನ್ ಮಾಡ್ಕೋಬೋದು. ನನ್ನ ಹತ್ರ ಏನೂ ದುಡ್ಡಿಲ್ಲ, ನನಗೆ ಆಪರೇಷನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇವಾಗ ಆಗಿದೆ ತಾನೇ LGBTQI+, ಇವಾಗ ನಾನು ಟ್ರಾನ್ಸ್ ಅಂತ ಬಿಟ್ಟು ಹೇಳಿ ಏನಾದರೂ ಫೀಲಿಂಗ್ಸ್ ಅಂತ ಅನ್ಕೊಂಡ್ರೆ ಅದು ಟ್ರಾನ್ಸೇ. ಅದು ಬಿಟ್ಟು ನಾವು ಪಬ್ಲಿಕ್ ಪ್ಲೇಸಲ್ಲಿ ಹೋಗ್ಬಿಟ್ಟು ತೊಂದರೆ ಮಾಡ್ತಾ ಅಂತ ಬಿಟ್ಟು ಹೇಳಿದ್ರೆ ಕಮ್ಯುನಿಟಿಯವರು ಅವರಾಗವರೇ ಆ್ಯಕ್ಷನ್ ತಗೊತಾರೆ. ಈಗ ಕಮ್ಯುನಿಟಿ ಗಮನಿಸಿದ್ದೀವಿ ನಾವು ಸರ, ಕಮ್ಯುನಿಟಿಯಲ್ಲಿ ಗುರು ಅಥವಾ ಅಮ್ಮ ಅನ್ನೋರು ಇರ್ತಾರಂತೆ. ಹೌದು. ಸೊ ನಿಮಗೆ ಆ ಥರ ಯಾರಿದ್ದಾರೆ, ಗುರು ಅಥವಾ ಅಮ್ಮ ಅನ್ನೋರು? ನೋಬಡಿ. ಆ್ಯಕ್ಚುಲಿ ನಾನು ತುಂಬ ಹಿಂದೆ ನಾನು ಲೈಕ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಕಮ್ಯುನಿಟಿನಲ್ಲಿ ಹೋಗಿದ್ದೆ. ಹೋದಾಗ ಲೈಕ್ ಯಾರ್ದು ಹೆಸರು ಬೇಡ. ಓಕೆ, XYZ ಅವ್ರ ಹತ್ರ ಹೋಗಿದೆ, ತುಂಬ ದಿನ ಇದೆ. ಲೈಕ್ ಕೆಲವೊಂದು ನಮ್ಮದೇ ಆಗಿರೋಂಥ ಕೆಲಸಗಳಿರುತ್ತೆ ಅಲ್ವಾ, ಲೈಕ್ ಬೇಕಿಂಗ್ ಇರ್ಬೋದು, ಎಕ್ಸೆಟ್ರಾ ಇರ್ಬೋದು. ಲೈಕ್ ಅಲ್ಲೆಲ್ಲ ಹೋಗೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಅಂದರೆ ನೀವು ಭಿಕ್ಷೆ ಬೇಡೋ ರೂಟೇ ಬೇಡ, ಸ್ವಾವಲಂಬಿ ಆಗಿರಬೇಕು ಅಂತೇಳ್ಬಿಟ್ಟು ನನಗೆ ಅಲ್ಲೆಲ್ಲ ಹೋಗೋಕ್ಕೆ ಇಷ್ಟ ಆಗಿಲ್ಲ. ಲೈಕ್ ಅಲ್ಲಿ ನಾನು ಹೇಳಿದೆ, ನಾನು ಈ ಥರ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಅಯ್ಯೋ, ಸಾಧನೆ ಮಾಡೋರು ನಾನು ತುಂಬ ಜನ ನೋಡಿದ್ದೀನಿ ಮಗ, ಏನು ಸಾಧನೆ ಮಾಡಿದ್ರು ಇದು ಬಿಟ್ಟು ನಮ್ಮ ಜೀವನನೆಲ್ಲ ಆಚೆ ಕಡೆ ಹೋಗೋಕ್ಕಾಗಲ್ಲ, ನಾವೆಲ್ಲರೂ ಇದೇ ಮಾಡ್ಕೊತ ಇರು ಮಗ, ಹಂಗೆ ಹಿಂಗೆ ಮಾತುಗಳು ಬಂದು ಲೈಕ್ ಓಕೆ ಆಯಿತು ಅಂತೇಳ್ಬಿಟ್ಟು ಸ್ವಲ್ಪ ದಿನ ನಾನಲ್ಲಿದ್ದೆ. ಇಲ್ಲ ಗುರು, ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ, ನಾನು ಬೇಡ, ನಾನು ನಮ್ಮ ಅಪ್ಪ ಅಮ್ಮ ನಾನು ತುಂಬ ನೆನಪಾಗ್ತಾ ಇದ್ದಾರೆ ಅಂದ ತಕ್ಷಣ ಹೋಗಿ ಮಗ, ನೀನು ಇಷ್ಟ, ಯಾವಾಗಾದ್ರೂ ಬಂದುಬಿಡು, ನೀನು ಇಲ್ಲೇನಾದರೂ ಅನಿಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಬಂದುಬಿಟ್ಟೆ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಲೈಕ್ ಯೋಚನೆ ಮಾಡಿದೆ ಕೂತ್ಕೊಂಡ್ಬಿಟ್ಟು, ಓಕೆ ನಾನು ಯಾವುದೇ ಆಗಿರೋಕ್ಕಂಥ ಕಮ್ಯುನಿಟಿಯಲ್ಲಿ ಹೋಗ್ಲಾರ್ದಂಗೆ ನಾನು ನನ್ನ ಹೆಸರು ಮಾಡಬೇಕು. ಕಮ್ಯುನಿಟಿನಲ್ಲಿ ಎಲ್ಲದೂ ಟಚ್ ಇದೆ, ಎಲ್ಲರೂ ಹತ್ರ ಮಾತಾಡ್ತೀನಿ, ಬಟ್ ಯಾರ ಮನೇನೂ ನನ್ನನ್ನು ರೀ ತಗೊಳ್ಳಿ, ನನಗೆ ಅದು ಮಾಡಿ ಇದು ಮಾಡಿ ಲೈಕ್ ಗುರು ಎಲ್ಲರೂ ನನಗೆ ಇವಾಗ ಎಲ್ಲ ದೊಡ್ಡವ್ರಿಗೂ ನಾನು ಹೋಗ್ಬಿಟ್ಟು ಮರ್ಯಾದೆ ಕೊಡ್ತೀನಿ, ಅಮ್ಮ ಅಂತಲೇ ಮಾತಾಡ್ತೀನಿ. ನನಗಿಂತ ಚಿಕ್ಕವ್ರು ಬಂದ್ರೂ ಸಮೇತಿಗೆ ಇದರಲ್ಲಿ ಲೈಕ್ ನನಗಿಂತ ಹಿಂದೆ ಬಂದವರು ಮುಂದೆ ಬಂದವರು ಅಂತಬಿಟ್ಟು ತುಂಬ ದೊಡ್ಡ ಜಗಳ ಆಗುತ್ತೆ. ನಾನು ಇಷ್ಟು ಮುಂದೆ ಬಂದವಳು, ನೀನು ಹೆಂಗ ನನಗೆ ಅಮ್ಮ ಅಂದೆ, ನಾನು ನಿಮ್ಗೆ ಅದಾಗಬೇಕು, ನಾನು ನಿನ್ಕಿಂತ ದೊಡ್ಡವಳು, ಅದು ಇದು ಅದರಲ್ಲೂ ಇದೆಯಾ? ತುಂಬ ಇದೆ. ಇವಾಗ ನೀವು ನನಗೆ ಲೈಕ್ ಎಕ್ಸಾಂಪಲ್, ನೀವು ನನಗೆ ಗುರು ಆಗಬೇಕು, ನಾನು ನಿಮ್ಗೆ ಅಕ್ಕ ಅಂತ ಹೇಳ್ದ ಅಂದರೆ ಜಡೆ ಕಟ್ ಮಾಡಿಬಿಡ್ತಾರೆ. ಹೆಂಗೋ ಅಂದೆ ನೀನು ಅಕ್ಕ ಅಂತ ಬಿಟ್ಟು, ನಾನು ನಿನ್ಗೆ ಅಕ್ಕ ಆಗಬೇಕಾ ಅಂತ. ಅದರಲ್ಲಿ ಏನೇನಿರುತ್ತೆ? ಗುರು, ಅಮ್ಮ, ಮತ್ತೆ ಗುರು, ಗುರುಬಾಯಿ, ಚೇಲ, ನಾಚಿ ಚೇಲ, ಸಂತಿ ಚೇಲ, ದಾದಿ, ನಾನಿ, ಅದೆಲ್ಲನೂ ಇರುತ್ತೆ.
ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಓಕೆ ಓಕೆ ಓಕೆ. ನಾನಿ ದಾದಿ ಅವೆಲ್ಲರೂ ದೊಡ್ಡವರು. ನಾನಿ ದಾದಿ ಅಂದರೆ ಲೈಕ್ ಇವಾಗ ನೀವು ನಮ್ಮ ಗುರು ನಾನಿ, ಗುರುಗೆ ಇನ್ನೊಬ್ಬರು ಗುರು ದಾದಿ, ಓಕೆ. ಆ ಥರ ಎಲ್ಲ. ಅಂದರೆ ಡೈರೆಕ್ಟಾಗಿ ಹೋಗಬಾರ್ದು, ನಾವು ಅವರನ್ನು ಕರಿಬಾರ್ದು ಆ ಥರ. ಇಲ್ಲ ದೊಡ್ಡವ್ರಿಗೆ ಎಲ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಟೆ ಕರಿಬೇಕು. ಎಲ್ಲರೂ ಕರೆದಿಲ್ಲ ಅಂದರೆ ಇಫ್ ಇನ್ ಕೇಸ್ ಏನಾದರೂ ನಾವು ಅಪ್ಪಿ ತಪ್ಪಿ ಏನೋ ಬಾಯಿ ಮಾತಲ್ಲಿ ಹಿಡಿದ್ಬಿಟ್ಟು ಅಲ್ಲೇ ಜುಟ್ಟು ಕಟ್ ಮಾಡ್ತಾರೆ. ಮೇನ್ ಹುಡುಗಿರ್ ಸೌಂದರ್ಯ ಇರೋದು ತಲೆಯಲ್ಲ, ಅದೇ ಫುಲ್ ತಲೆನೇ ಬಳಸ್ಬಿಡ್ತಾರೆ. ಓಕೆ. ತುಂಬಾ ಕೇಸಸ್ಗಳು ಆಗಿದ್ದಾವೆ ಈ ಥರದ್ದೆಲ್ಲನೂ. ಅಯ್ಯೋ ಕಮ್ಯುನಿಟೀಸ್ ಎಲ್ಲೆಲ್ಲನೂ ಕಮ್ಯುನಿಟಿಗಳೆಲ್ಲ ತುಂಬಾ ಜಗಳ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಜನ. ಈಗ ಮನೆ ವಿಷಯ ಅಂತ ಬಂದರೆ ಮುಖ್ಯವಾಗಿ ನಾವು ವಾಸ ಮಾಡುವಂತಹ ಸ್ಥಾನ ಎಲ್ರಿಗೂ ಕನಸಿರುತ್ತೆ, ನಾವು ಇಂಥ ಮನೇಲಿರಬೇಕು ಅಂಥ ಮನೇಲಿರಬೇಕು ಅಂತ. ಸೊ ನಿಮಗೆ ಆಪ್ಷನ್ನೇ ಇಲ್ಲ ಅನಿಸುತ್ತೆ. ಜಸ್ಟ್ ಬಿಕಾಸ್ ಆಫ್ ಯಾರು ಒಂದು ಸೂರು ಕೊಡ್ತಾರೋ ಅದನ್ನೇ ಆಯ್ಕೆ ಮಾಡ್ಕೋಬೇಕಾಗಿದೆ. ನಿಮಗೆ ಮನೆ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಈಗ ನೀವು ಸಹ ಹೇಳಿದ್ರಿ. ಸೊ ಹೆಂಗೆ ಫೇಸ್ ಮಾಡಿದ್ರಿ ಇದನ್ನೆಲ್ಲ ಅಂತ? ಆ್ಯಕ್ಚುಲಿ ನಾನು ಆಪ್ರೇಷನ್ ಮಾಡಲಾರ್ದಕ್ಕಿಂತ ಮುಂಚೆಗೆ ಒಂದು ಬೇರೆ ಮನೇಲಿ ಇದ್ದೆ. ಓಕೆ. ಆಪ್ರೇಷನ್ ಆಗ್ಬಿಟ್ಟು ಬಂದ್ಬಿಟ್ಟೆ ಅದೇ ಮನೇಲಿ. ಲೈಕ್ ಓನರ್ಗೆ ಗೊತ್ತಾಗ್ಬಿಡ್ತು ಹಿಂಗೆಲ್ಲ ಆಗುತ್ತಾ, ಬೇರೆಯವ್ರು ಲೈಕ್ ನಾವೇ ಇಲ್ಲಿ ಬರ್ತೀವಿ, ಅವ್ರ ಮನೆ ಖಾಲಿ ಮಾಡಿ ಅಂತಬಿಟ್ಟು ನಾನು ಡೈರೆಕ್ಟಾಗಿ ಹೇಳಿಲ್ಲ. ನಾವು ಬರ್ತೀವಿ ಮನೆ ಬಿಡಿ, ನಾವೇ ಇಲ್ಲಿ ಬರ್ತೀವಿ, ಲೈಕ್ ಮಗನ ಮದುವೆ ಆಯಿತು, ಅವ್ರ ಮಗನ ಮದುವೆ ಆಯಿತು, ನಾವೇ ಇಲ್ಲಿ ಬರ್ತೀವಿ, ಅಲ್ಲಿ ನಮ್ಮ ಚಿಕ್ಕ ಮನೆ, ನೀವು ಮನೆ ಬಿಡಿ ಅಂತಬಿಟ್ಟು ಹೇಳಿದರು. ಓಕೆ ಆಯಿತು ಅಂತಬಿಟ್ಟು ಮನೆ ಬಿಟ್ಟೆ. ಲೈಕ್ ಬೇರೆ ಕಡೆಯಲ್ಲೆಲ್ಲ ನಾನು 3 ಮಂತ್ ಟೈಮ್ ಬೇಕು ಅಂತಬಿಟ್ಟು ಕೇಳಿದೆ. 3 ಮಂತ್ಸ್ ನನ್ನ ಟೈಮ್ ಬೇಕೇ ಬೇಕು, ನಾನು ಮನೆ ಹುಡ್ಬೇಕಲ್ಲ ಅಂತ. ಎಲ್ಲ ಕಡೆಯಲ್ಲಿ ಹೋಗ್ತೀನಿ, ಮನೆ ಇದೆನಾ ಅಂತಬಿಟ್ಟು ಕೇಳಿದ ತಕ್ಷಣವೇ ಇದೆ ಅಂತಬಿಟ್ಟು. ಲೈಕ್ ಸ್ವಲ್ಪ ಏನಾದರೂ ನನಗೆ ಗೊತ್ತಾಯಿತು ಅಂದರೆ ಇದೆ, ಲೈಕ್ ಬೇರೆಯವ್ರು ನೀನೇ ಕೇಳಿಬಿಟ್ಟಿದ್ದಾರೆ, ಅವ್ರು ಅಡ್ವಾನ್ಸನ್ನು ಕೊಟ್ಬಿಟ್ಟು ಹೋಗಿದ್ದಾರಪ್ಪ ಅಂತಬಿಟ್ಟು ಹೇಳೋರು. ಎಷ್ಟೊಂದು ಕಡೆಯಲ್ಲಿ ನನಗೆ ಸುತ್ತಿ ಸಾಕಾಗ್ಬಿಡ್ತು. ಅದಾದಮೇಲೆ ಈ ಮನೆ ನಾನು ನನ್ನ ಫ್ರೆಂಡ್ ಹೆಸರು ಮೇಲೆ ತೊಗೊಂಡೆ. ಅದಾದಮೇಲೆ ಓನರ್ಗೆ ಲೈಕ್ ಗೊತ್ತಾಯಿತು ನಾನೇ ಇರೋದು ಅಂತ. ಓನರ್ ಹತ್ರ ಹೋಗ್ಬಿಟ್ಟು ನಾನು ಮಾತಾಡಿದೆ, ಅಮ್ಮ ನಮಗೊಂದು ಸ್ಥಾನಮಾನ ಕೊಡಿ, ಹಿಂಗಿದೆ ಅಮ್ಮ, ಹಿಂಗೆ ಅಂತಬಿಟ್ಟು. ಓನರ್ ಅಮ್ಮ ತುಂಬ ಒಳ್ಳೆಯವರು. ಓಕೆ ಆಯ್ತಮ್ಮ ಇರಮ್ಮ, ನಿನಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇದ್ಬಿಟ್ಟು ಹೋಗಮ್ಮ, ನಾನು ಏನೂ ಕೇಳ್ದಲ್ಲ, ಕರೆಕ್ಟಾಗಿ ಬಾಡಿಗೆ ಕೊಟ್ಟರೆ ಸಾಕಮ್ಮ ಅಂತ ಹೇಳಿದರು. ಓನರ್ನ ನಾನು ನೆನೆಸ್ಕೋಬೇಕು ನಿಜವಾಗ್ಲೂ. ಲೈಕ್ ಮನೆ ನಾನು ತುಂಬ ಚಿಕ್ಕದು, ಓಕೆನಾ, ಬಟ್ ಗೊತ್ತಿಲ್ಲ ಈ ಮನೆಯಿಂದ ಲೈಕ್ ನಾನು ತುಂಬ ಅಟ್ಯಾಚ್ಮೆಂಟ್ ಆಗಿದೆ. ಲೈಕ್ ಮನೆ ಚಿಕ್ಕದು ಆಯಿತು ಅಂತಬಿಟ್ಟು ಓನರು ಲೈಕ್ ಅಕ್ಕಪಕ್ಕದಲ್ಲಿ ಎಲ್ಲರೂ ಹೆಂಗೆ ಅಂತೆಲ್ಲ ಅಂದರೆ ಯಾವಾಗ ಇವಳನ್ನ ಮನೆ ಬಿಡಿಸ್ತೀರಾ? ಅದಕ್ಕೆ ಕಾರಣ ಸಹ ನಾನು ಕೇಳ್ಪಟ್ಟೆ. ಸೊ ತುಂಬ ಹೊಟ್ಟೆ ಉರಿ ಇರುವಂಥ ಜನ, ಯಾಕೆ ಎಲ್ಲರೂ ಒಂದೇ ಥಾಟಲ್ಲಿ ಯೋಚನೆ ಮಾಡ್ತಾರೆ. ಇವಾಗ ನೀವು ಬಂದಿದ್ದೀರಾ, ನಿಮ್ಮ ಜೊತೆ ಕ್ಯಾಮ್ರಾಮ್ಯಾನು ಬಂದಿದ್ದಾರೆ, ಇವಾಗ ನಾನಿದ್ದೀನಿ, ಇವ್ರೇನೋ ಮಾಡ್ತಾ ಇದ್ದಾರೆ. ಓ ಓಕೆ. ಅವ್ರ ಮೈಂಡ್ ಸೆಟ್ ಬರೋದೇ ಹಿಂಗೆ. ಯಾರಾದ್ರೂ ನನ್ನ ಮನೇಲಿ ಏನಾದರೂ ಒಂದು ಹುಡುಗ ಏನಾದರೂ ಬಂದ ಅಂತಂದ್ರೆ ಬರೀ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡ್ತಾರೆ ಅಂತ ಮೈಂಡಲ್ಲಿ ಏನು ಗೊತ್ತಾ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ತಲೆಯಲ್ಲಿ ಅಂತೆಲ್ಲ ಅಂದರೆ ಇವಾಗ ಯಾರಾದರೂ ನಾನು ಕಾಮನ್ ಆಗಿರೋಕ್ಕಂತ ಅವ್ನ ಫ್ರೆಂಡು. ಯಾಕಂತಿಲ್ಲ ಅಂದರೆ ನಾನು ಮೊದಲಿಂದನೇ ಹುಡುಗ ಆಗೈತೆ ತಾನೆ, ನನಗೆ ಹುಡುಗರು ಫ್ರೆಂಡ್ಸೂ ಇದ್ದಾರೆ, ಹುಡುಗಿ ಫ್ರೆಂಡ್ಸೂ ಇದ್ದಾರೆ. ಲೈಕ್ ಸ್ವಲ್ಪ ಜಾಸ್ತಿ ನಾನು ಹುಡುಗಿಯರ ಫ್ರೆಂಡ್ಸ್ಲಿಂದ ಮಾತಾಡೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ ಹುಡುಗಿಯರ ಹತ್ರ ಮಾತಾಡೋದು, ನನಗೆ ಇಷ್ಟನೂ ಆಗಲ್ಲ. ಹುಡುಗರು ಫ್ರೆಂಡ್ಸ್ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ, ಬಾವ ಮಚ್ಚ ಹಂಗೆ ಹಿಂಗೆ ಅಂತಬಿಟ್ಟು ನಾನು ಮಾತಾಡ್ತಿದ್ರೆ ನಮ್ಮ ಮನೆಗೂ ಬರ್ತಾರೆ. ಓಕೆನಾ, ನಾನು ಒಬ್ಬಳೇ ಇದ್ದಾಗ ಏನು ಮಾಡ್ತಾ ಇದೆಯಮ್ಮ ಅಂತಬಿಟ್ಟು ಬರ್ತಾರೆ. ಅವನೇನಾದರೂ ಬಂದ ಅಂತಿಲ್ಲ ಅಂದರೆ ಒಂದು ಲಿಂಕ್ ಸಂಬಂಧ ಕಟ್ಬಿಡ್ತಾರೆ. ಲೈಕ್ ನನ್ನ ಮುಂದೆ ಬಂದ್ಬಿಟ್ಟು ಯಾರೂ ಮಾತಾಡಲ್ಲ. ಓನರ್ ಮುಂದೆ ಬಂದ್ಬಿಟ್ಟು ಅಯ್ಯೋ ರಾತ್ರಿ ಎಲ್ಲ ಯಾವುದೋ ಒಂದು ಹುಡುಗ ಬಂದಿದ್ದ, ಇಂಥವ್ರಿಗೆಲ್ಲ ನೀವು ಮನೆ ಕೊಡ್ತೀರಾ ಹಂಗೆ ಹಿಂಗೆ ಅಂತಬಿಟ್ಟು ಓನರ್ ಹತ್ರ ಬಂದ್ಬಿಟ್ಟು ಹೇಳೋದು. ನನಗೆ ಓನರ್ 1-2-3 ಟೈಮಲ್ಲಿ ಹೇಳಿದರು. ನಾನು ಒಂದೇ ಒಂದು ಮಾತು ಕೇಳಿದೆ, ಆಂಟಿ ಬರೋರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನನ್ನ ಫ್ರೆಂಡ್ಸು ಆಂಟಿ, ನಾನು ಒಂದು ಫೀಲ್ಡಲ್ಲಿದ್ದೀನಿ, ಓಕೆ, ನಾ ಮಧ್ಯರಾತ್ರಿ ನನ್ನ ಶೂಟಿಂಗ್ ಟೈಮಲ್ಲಿ ಅಂತೆಲ್ಲ ಅಂದರೆ ನಾನು ಕೆಲವೊಂದು ಮಾಡೆಲಿಂಗು ಕೆಲವೊಂದು ಇವೆಂಟ್ಸ್ ಇರ್ತಾರೆ, ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಆಗುತ್ತೆ. ಓಕೆನಾ, ಯಾರಾದರೂ ಹುಡುಗ ಬಂದುಬಿಟ್ಟು ನಾನು ಒಬ್ಬಳೇ ಬರೋಕ್ಕಂತೂ ಆಗಲ್ಲ, ಯಾರಾದರೂ ಒಂದು ಹುಡುಗ ಬಂದುಬಿಟ್ಟು ಡ್ರಾಪ್ ಮಾಡ್ದ ಅಂತೇಳಿ ನಾನು ಒಂದು ಮಾನವೀಯತೆಯಿಂದ ಬನ್ನಿ ಒಳಗಡೆ ಬನ್ನಿ ಸ್ವಲ್ಪ ಹೊತ್ತು ಕುತ್ಕೊಂಬಿಟ್ಟು ಹೋಗಿ ನೀರು ಕುಡಿದ್ಬಿಟ್ಟು ಹೋಗಿ ಅಂತಾದರೂ ಹೇಳ್ತೀವಿ.
ಹೌದಲ್ವಾ? ಅವ್ನು ಅಲ್ಲೇ ಡ್ರಾಪ್ ಮಾಡ್ದ ಅಂದ್ರೆ ಅಲ್ಲಿಂದ ಟಾಟಾ ಅಂತ ಹೇಳಿದ್ರೆ ಅದು ಮನುಷ್ಯತ್ವನೇ ಅಲ್ಲ ಅದು. ಹೌದು. ಹೌದಲ್ಲ, ಬಾಪ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗು ಅಂತಬಿಟ್ಟು ನಾನು ಕೂಡಿಸ್ಬಿಟ್ಟು ಲೈಕ್ ಏನಾದರೂ ಮಾಡ್ಕೊಳ್ಳೇನೋ, ಟೀ ಕಾಫಿನೋ ಏನಾದರೂ ನನ್ನ ಹತ್ರ ಏನಿದೆ ಅದನ್ನ ಮಾಡ್ಬಿಟ್ಟು ಕೊಡ್ತೀನಿ. ಅದನ್ನ ಹೋಗ್ಬಿಟ್ಟು ಎಷ್ಟೊಂದು ಇಶ್ಯೂ ಮಾಡಿಬಿಡ್ತಾರೆ ಅಂತೆಲ್ಲ ನಾನು ಓನರ್ ಹತ್ರ ಹೋಗ್ಬಿಟ್ಟು, ಅಯ್ಯೋ ಈ ಮಧ್ಯರಾತ್ರಿ ಎಲ್ಲ ಹುಡುಗರು ಎಲ್ಲನೂ ಬರ್ತಾರೆ ಅವ್ರ ಮನೆಗೆ, ಹಂಗೆ ಹಿಂಗೆ ಅಂತಬಿಟ್ಟು ಎಲ್ಲನೂ ಹೇಳ್ತಾರೆ. ನಾನು ಹೇಳಿದೆ, ಆಂಟಿ ನಮ್ಮ ಮನೆಗೆ ಬಂದಿರಲಿಂದ ಏನಾದರೂ ತೊಂದರೆ ಕೊಡ್ತಾ ಇದ್ದಾರೆ, ನಾನೇನಾದರೂ ತೊಂದರೆ ಕೊಡ್ತಾ ಇದ್ದೀನಿ ಅಂತಬಿಟ್ಟು ಹೇಳ್ದ ಅಂದರೆ ಅವಾಗ ಮಾತಾಡಿ. ನಮ್ಮ ಮನೆಗೆ ಬರೋರು ನಮ್ಮ ಹತ್ರ ಬರ್ತಾರೆ, ಮಾತಾಡ್ಸೋರು ನನ್ನ ಹತ್ರ ಮಾತಾಡ್ತಾರೆ. ಅಕ್ಕಪಕ್ಕದವ್ರಿಗೆ ಏನು ಮಾತಾಡ್ಸಲ್ವಲ್ಲ, ಅವ್ರ ಬಗ್ಗೆ ಯಾಕೆ ನೀವು ಟೆನ್ಷನ್ ತಗೊತೀರಾ ಅಂತ. ಹ್ಞೂ ಅಮ್ಮ ಆಯಿತು, ನೋಡು ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ಅವಾಯ್ಡ್ ಮಾಡು, ನಾವು ಇದು ಮಾಡ್ಕೋಬೇಕಲ್ವ, ಎಷ್ಟು ಜನಕ್ಕೆ ಅಂತಬಿಟ್ಟು ಹೇಳೋಕ್ಕಾಗುತ್ತೆ ಅಂತಬಿಟ್ಟು. ನಾನು ಏನು ಮಾಡಲಿ ಆಂಟಿ, ನನ್ನ ಕೆಲಸ ಇರೋದೇ ಹಂಗೆ. ನಾನು ಯಾವಾಗ ಬರ್ತೀನಿ ಅಂತಬಿಟ್ಟು ನನಗೆ ಗೊತ್ತಿಲ್ಲ, ನಾನು ಯಾವಾಗ ಹೋಗ್ತೀನಿ ಅಂತಬಿಟ್ಟು ನನಗೆ ಗೊತ್ತಿಲ್ಲ. ದೆನ್ ಇನ್ನೊಂದೇನು ಅಂತೇಳಿದ್ರೆ ಕಮ್ಯುನಿಟಿ ಫ್ರೆಂಡ್ಸ್ ಏನಾದರೂ ಬಂದ ಅಂತೇಳಿದ್ರೆ ಅಕ್ಕಪಕ್ಕದವ್ರಿಗೆ ಉರಿ. ಯಾಕೆ ಬರಬಾರ್ದು ಅವರೆಲ್ಲರೂ? ಯಾಕೆ ಬರಬಾರ್ದು? ಇದೊಳಗೆ ಇವಾಗ ನೋಡಿ, ಇವಾಗ ನಾನು ಸ್ವಲ್ಪ ತೆಳ್ಳಗಿದ್ದೀನಿ, ಸ್ವಲ್ಪ ಏನೋ ಒಂದು ಹಾಕೊಂಡ ಅಂತಂದ್ರೆ ಹುಡುಗಿ ಥರ ಕಾಣಿಸ್ತೀನಿ. ಅವರೆಲ್ಲ ದಪ್ಪ ದಪ್ಪ ಹೈಟಿಗೆಲ್ಲನೂ ಇರ್ತಾರಲ್ಲ, ಅವ್ರಿಗೆಲ್ಲ ಭಯ ಆಗುತ್ತೆ ಅಂತೆ. ಅಯ್ಯೋ ಬರೋರು ನಮ್ಮ ಮನೆಗೆ ಬರ್ತಾರೆ, ನಾವೇ ಅವ್ರನ್ನ ನಮ್ಮ ಮನೆಗೆ ಕರೆದಿಲ್ಲ ಅಂದರೆ, ನಾವೇ ಅವ್ರನ್ನ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಎಲ್ಲರೂ ಹಿಂಗೆ ಕರೀತಾರೆ ಮನೆಗೆಲ್ಲಾನು. ಹೌದಲ್ವಾ? ನಾನು ನನ್ನ ಫ್ರೆಂಡ್ಸ್ ಎಲ್ಲ, ಕಮ್ಯುನಿಟಿ ಫ್ರೆಂಡ್ಸ್ ಎಲ್ಲನೂ ನಾನು ಕರಿತೀನಿ. ನನಗೆ ಅವ್ರು ಬೇಕೇ ಬೇಕು. ಯಾಕಂತೇಳ್ದ ಅಂದರೆ ಅವರು ನಮ್ಮ ಥರನೇ. ನನ್ನ ಕಷ್ಟ ಕಾಲದಲ್ಲಿ ಇದ್ದವ್ರಿಗೆಲ್ಲ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ಕರೆಯೋಕ್ಕಾಗಲ್ವಾ ನಾನು ಅಂತ. ಅಯ್ಯೋ ಇವರೆಲ್ಲರೂ ಕಮ್ಯುನಿಟಿ ಸೇರ್ಕೊಂಬಿಟ್ಟು ಎಲ್ಲ ಏನೇನೋ ಮಾಡ್ತಾರೆ, ಬೇಡ. ಅಂದ್ರೆ ಅವ್ರ ತಲೆಯಲ್ಲಿರೋ ಥಾಟ್ಸ್, ಗಲೀಜ್ ಥಾಟ್ಸ್ಗಳು ನಂಗೆ ಹೆಂಗೆ ಅನ್ಸ್ಬಿಟ್ಟಿದೆ ಅಂತೆಲ್ಲ ಅಂದ್ರೆ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಆ ಥರ ಥಾಟ್ಸ್ ಇಟ್ಕೊಂಡಿರೋರ್ಗೆ ಏನು ಹೇಳ್ತೀರಾ ಅಂತ? ಅಂಥವ್ರಿಗ ಅದೇನೋ ಅಂತಾಡ್ತಾರೆ, ನಾವೇ ನಮ್ಮ ಸತಿ ಸಾವಿತ್ರಿಗಳು ಥರ ಆಡ್ತಾವೆ. ಅವ್ರು ನೋಡ್ದ ಅಂದರೆ ಬೇರೆ ಥರನೇ ಇರ್ತಾರೆ. ಲೈಕ್ ನೋಡಿ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಾವು ಹೆಂಗಿದ್ದೀವಿ ಅನ್ನೋದನ್ನು, ನಾವು ಒಂದು ಬೆರಳು ಏನಾದರೂ ಬೇರೆಯವ್ರ ಕಡೆ ತೋರಿಸ್ತಾ ಅಂತಿಲ್ಲ ಅಂದರೆ ಇನ್ನು 3-4 ಬೆರಳು ನಮ್ಮ ಕಡೆ ತೋರಿಸ್ತಾ ಇರುತ್ತೆ. ಹೌದಲ್ಲ? ಅದ್ರ ಬಗ್ಗೆ ಲೈಕ್ ನಾವು ಯಾರ ಬಗ್ಗೆ ಏನಕ್ಕೋಸ್ಕರ ಮಾತನಾಡಬೇಕು, ನಾವು ಏನಾದರೂ ಅವ್ರಿಗೆ ಕೊಡ್ತಾ ಇದ್ದೀವ? ಏನೂ ಇಲ್ಲ, ಎಂತನಿಲ್ಲ. ಸುಮ್ಮನೆ ಯಾಕೆ ಈ ಕೆಲವೊಂದು ಆಂಟಿದಿರು ಇರ್ತಾರಲ್ಲ, ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂತ ಬಿಟ್ಟು, ಅಯ್ಯೋ ಅವ್ರು ಹಂಗೆ ಮಾಡಿದ್ರಂತೆ, ಇವ್ರು ಹಿಂಗೆ ಮಾಡಿದ್ರಂತೆ, ಇವತ್ತು ಮನೆಗೆ ಅವ್ರು ಬಂದಿರಂತೆ, ಇವ್ರು ಬಂದ್ರಂತೆ, ಅದೇ ಮಾತುಕತೆಯಲ್ಲಿ. ಅಪ್ಪ ಅದಕ್ಕೋಸ್ಕರ ನಾನು ಯಾರ ಹತ್ರನೂ ಮಾತಾಡ್ಸಲ್ಲ. ನೀವು ನಿಮ್ಮ ಪಾಡು ಅಷ್ಟೇ, ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನು ಇನ್ನೊಂದು, ನಾನು ಏನಾದ್ರೂ ಲೈಕ್ ಜಗಳ ಮಾಡಬೇಕು, ಏನಾದರೂ ನಾನು ಎಂಜಾಯ್ಮೆಂಟ್ ಮಾಡಬೇಕು ಅಂತಬಿಟ್ಟು ಏನಾದರೂ ಇತ್ತು ಅಂತಿಲ್ಲ ನಾನು ಮೇರೆ ಬಿಟ್ಟು ಹೊರಗಡೆನೇ ಹೋಗ್ಬಿಡ್ತೀನಿ. ಅಷ್ಟೇ, ಬೇರೆ ಯಾರ ಹತ್ರನೂ ತಲೆನೂ ಕೆಡಿಸ್ಕೊಡಲ್ಲ. ನಾನು ಏನೂ ಇಲ್ಲ. ಜಾನು ಪಾರ್ಟಿ ಗೀಟಿ ಮಾಡ್ತೀರಾ? ಹೊರಗಡೆ ಎಲ್ಲಾದರೂ ಹೋಗ್ತಾರ? ಪಾರ್ಟಿ, ಗೇ ಪಾರ್ಟೀಸ್ಗೆಲ್ಲ ಹೋಗ್ತೀನಿ. ಅದು ಪಾರ್ಟೀಸ್ ಇರುತ್ತೆ? ಕಮ್ಯುನಿಟಿ ಪಾರ್ಟೀಸ್ ಎಲ್ಲ ಇರುತ್ತೆ. ಕಮ್ಯುನಿಟಿ ಪಾರ್ಟೀಸ್ ತುಂಬಾ ಇರುತ್ತೆ. ಕಮ್ಯುನಿಟಿ ಪಾರ್ಟೀಸ್ ಅಂದ್ರೆ ಪಾರ್ಟಿ ಇನ್ ದ ಸೆನ್ಸ್ ಸೇಮ್ ಎಲ್ಲಾನು ಡಿಜೆ ಗೀಜೆ ಎಲ್ಲಾನು ಇರುತ್ತೆ ತಾನೆ. ಆ ಥರ ಎಲ್ಲ ಕಮ್ಯುನಿಟಿದವ್ರದ್ದೇ ಪಾರ್ಟೀಸ್ ಇರುತ್ತೆ. ದೆನ್ ಕಮ್ಯುನಿಟೀಸ್ಗಳದ್ದೆಲ್ಲ ಫಂಕ್ಷನ್ ಇರುತ್ತೆ ತಾನೆ, ಆ ಫಂಕ್ಷನ್ಸ್ಗೆಲ್ಲ ಹೋಗ್ತೀನಿ. ಲೈಕ್ ನನಗೆ ಏನು ಗೊತ್ತಾ, ಆ ಥರ ಫಂಕ್ಷನ್ ಗೊತ್ತಾ ಅಂದರೆ ನಮ್ಮವರು ಒಂದು ಕಂಫರ್ಟೇಬಲ್ ಇರುತ್ತೆ. ಯಾಕಂತಂದ ಅಂದರೆ ಲೈಕ್ ನಿಜವಾಗ್ಲೂ ಹೇಳ್ತೀನಿ, ನೀವು ಹುಡುಗ ಹುಡುಗಿ ಎಂಜಾಯ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಾವಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಎಂಜಾಯ್. ಎಷ್ಟು ಎಂಜಾಯ್ ಅಂತೆಲ್ಲ ಅಂದರೆ ಅಷ್ಟು ಎಂಜಾಯ್ ಮಾಡ್ತೀವಿ. ನೀವು ಅಂತಿಲ್ಲ ಅಂದ್ರೆ ಅಯ್ಯೋ ಅವ್ರೇನಂತಾರೆ ಇವ್ರೇನಂತಾರೆ ಅದೇನು ಅಂತಾರೆ ಮುಜುಗರ ಪಡ್ತೀರಾ. ನಾವು ಹಂಗಿಲ್ಲ, ಫುಲ್ ಓಪನ್ ಅಪ್. ಫುಲ್ ಅಂದರೆ ಫುಲ್ ಓಪನ್ ಅಪ್, ತುಂಬ ಎಂಟರ್ಟೈನ್ಮೆಂಟ್. ನನ್ನ ಕಮ್ಯುನಿಟಿ ಫ್ರೆಂಡ್ಸ್ ಏನಾದರೂ ಬಂದರು ಅಂತೆಲ್ಲ ಅಂದರೆ ನಕ್ಕು ಸಾಕಾಗ್ಬಿಟ್ಟಿರುತ್ತೆ ನನಗಂದ್ರೂ. ಎಕ್ಸ್ಪೀರಿಯನ್ಸ್ ನನಗೆ ಹೆಂಗೆ ಅನಿಸುತ್ತೆ ಅಂತಿಲ್ಲ ಅಂದರೆ ಕಮ್ಯುನಿಟಿ ಜೋರ ಜೊತೆ ಏನಾದರೂ ಮಾತಾಡ್ಕೊಂಬಿಟ್ಟು ಕುತ್ಕೊಂಡ ಅಂತೆಲ್ಲ ಅಂದರೆ ಆ ದಿನ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ದೆನ್ ಇನ್ನೊಂದು, ನನಗೆ ಹುಡುಗ ಹುಡುಗಿ ಜೊತೆ ಎಲ್ಲ ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು, ಮಾತಾಡ್ಬೇಕಾ ಇದಿಲ್ಲ. ನಮ್ಮ ಕಮ್ಯುನಿಟಿ ಅಂದರೆ ಟಕ 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 ಅಂತ ಮಾತಾಡ್ತೀವಿ. ಯಾಕಂತಿಲ್ಲ ಅಂದರೆ ಲೈಕ್ ನಾನು ಏನೇ ಮಾತಾಡಿದ್ರೆ ಗುಟ್ಟು ಅಂತ ಏನು ಇಟ್ಕೊಳ್ಳೋಕ್ಕಾಗಲ್ಲ, ಏನೂ ಇಲ್ಲ, ಯಾವ ಥರದ್ದು ಗುಟ್ಟಿಲ್ಲ. ಓಪನ್ ಅಪ್ ತುಂಬ.